ಆಬ್ವಿಯಸ್ಲಿ ಈ ಟೈಮಲ್ಲಿ ಏನು ಹೇಳೋಕ್ಕಾಗುತ್ತೆ, ತುಂಬಾ ನೋವಾಗುತ್ತೆ. ಬಿಕಾಸ್ ಯಾರು ಎಕ್ಸ್ಪೆಕ್ಟೇ ಮಾಡಲಿಲ್ಲ ಈ ಥರ ಆಗುತ್ತೆ ಅಂತ. ಒಂದು 5 ವರ್ಷ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿದ್ದೀವಿ. ಆಮೇಲೆ ಅದನ್ನೇ ಹೇಳ್ತಿದ್ದೆ ಇಷ್ಟೊತ್ತರು, ಸೆಟ್ಟಲ್ಲಿ ಬಹುಶಃ ನಾವು ಮನೆಗಿಂತ ಜಾಸ್ತಿ ಸೆಟ್ಟಲ್ಲಿ ಜೀವನ ಮಾಡಿದ್ದೀವಿ. ಸೊ ತಿಂಗಳಿಗೆ 15 ದಿನ ನಾವು ಹೈದರಾಬಾದಲ್ಲಿ ಕೆಲಸ ಮಾಡ್ತೀವಿ. ಸೊ ಅವ್ರ ಜೊತೆ ಒಂದು ಒಳನಾಟ ಏನಿರುತ್ತೆ ತುಂಬ ಒಂದು ದೊಡ್ಡ ಮಟ್ಟದಲ್ಲಿರುತ್ತೆ. ಈ ಟೈಮಲ್ಲಿ ಅವರೇನು ಬೇರೆ ಅಲ್ಲ, ಮನೆಯವ್ರು ಬೇರೆ ಅಲ್ಲ, ಆ ಥರನೇ. ಅಂದರೆ ಯಾರಾದರೂ ನೋವೇ ಅಂಥದ್ರಲ್ಲೂ ಇಷ್ಟು ಹತ್ರದಲ್ಲಿರೋರು ಯಾರಾದರೂ ಹಿಂಗೆ ತೀರ್ಕೊಂಡಾಗ ಏನಾಗುತ್ತೆ, ಅದು ಬೇರೆ ಥರನೇ ಒಂಥರ ನೋವು. ಅದು ಹೇಳ್ಕೊಳ್ಳೋದಕ್ಕಾಗಲ್ಲ ಮಾತುಗಳಲ್ಲಿ. ಅವ್ರೀಗ ಎಲ್ಲರೂ ದೇವರ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ಬೇಡ್ಕೊತೀನಿ ಅಷ್ಟೇ. ಒಂದಷ್ಟು ಬೇರೆ ಪ್ರಾಜೆಕ್ಟ್ಗಳೆಲ್ಲ ಕೂಡ ಈಗ ವ್ಯಾಸನ್ ಆಗಿದೆ ಅಂದರೆ ದರ್ಶನ್ ಅವ್ರ ಜೊತೆಗೆಲ್ಲ ಶೂಟಿಂಗ್ ಈ ಟೈಮಲ್ಲಿ ಬೇಡ. ಖುಷಿ ಆಗುತ್ತೆ. ಅಂದರೆ ಇದೊಂದು ದೇವರು ಈ ಥರ ಒಂದು ಇಷ್ಟು ಚಿಕ್ಕ ವಯಸ್ಸಿಗೆ ಅವ್ನು ಕರ್ಕೊಂಡಿದ್ದಾರೆ, ನಿಜವಾಗ್ಲೂ ನೋವಾಗುತ್ತೆ. ಆದರೆ ಒಂದು ಕಡೆ ಏನು ಮನಸ್ಸಿಗೆ ನೋವಾಗೋದೇನೆಂದರೆ, ಯಾರೂ ಇದನ್ನು ಎಕ್ಸ್ಪೆಕ್ಟೇ ಮಾಡಿಲ್ಲ. ಈಗ ನಾವೆಲ್ಲ ತಿಂಗಳಿಗೆ 15 ದಿನ ಕೆಲಸ ಮಾಡ್ತೀವಿ, ನಾವೆಲ್ಲ ಜೊತೆಗೆ ಕೆಲಸ ಮಾಡ್ತೀವಿ, ಜೊತೆಗೆ ಇರ್ತೀವಿ. ಸೊ ಅದೇನಾಗುತ್ತೆ, ನಮ್ಮ ಒಂದು ಒಳಗೆ ಆ ಬಾಂಧವ್ಯ ಬೇರೆ ಥರ ಇರುತ್ತೆ. ಸೊ ಅವ್ರಿಗಿಲ್ಲ ಅಂತಂದಾಗ ಭಾಳನೇ ಬೇಜಾರಾಗುತ್ತೆ. ಆ ಸಂದರ್ಭದಲ್ಲಿ ಆಂಬುಲೆನ್ಸ್ ಇನ್ ಟೈಮ್ ಸಿಗಲಿಲ್ಲ ಅನ್ನೋದು ಒಂದು. ಹೌದು, ಅದನ್ನೇ ಅವರು ಇದು ಹೇಳಿದ್ರು, ಚಂದೂರ್ ಅದೇ ಹೇಳಿದ್ರು. ಚಂದ್ರಕಾಂತ್ ಅವ್ರು ಏನು ಹೇಳಿದ್ರು ಅಂದರೆ, ಆ್ಯಂಬುಲೆನ್ಸ್ಗೆ ಎಂಥ ಟೈಮ್ ಪಡಿಂದೆ సేమ్ 15 minutes లేట్ అయిపోయింది అంబులెన్స్. అప్పటిదాకా మాట్లాడింది బదులు అదే బికాస్ లైక్ బ్రీత్లో ఉంది, లాస్ట్ బ్రీత్లో ఉంది. అంబులెన్స్ వస్తే సీమే లాస్ట్ బ్రీత్ తీసుకుంటుంది. ఈరోజు ಏನಂತೀವಿ ಸರ್ ಆ ವ್ಯವಸ್ಥೆಗೆ? ಅಂದರೆ ಈ ಸಂದರ್ಭದಲ್ಲಿ ಇಲ್ಲಿ ಯಾರನ್ನು ಬ್ಲೇಮ್ ಮಾಡೋವಂಥ ಒಂದು ಪರಿಸ್ಥಿತಿ ಇಲ್ಲ. ಫಸ್ಟ್ ಆಫ್ ಆಲ್ ಈಗೇನಾಗಿದೆ, ಅವರೇ ಇಲ್ಲ ಅಂದಾಗ ಈಗ ಯಾರನ್ನು ಬ್ಲೇಮ್ ಮಾಡಿ ಏನಾಗುತ್ತೆ ಇವಾಗ? ಆ ಟೈಮಲ್ಲಿ ಆಕ್ಸಿಡೆಂಟ್ ಆಗಿತ್ತಪ್ಪ, ಅಥವಾ ನೈಟ್ ಆಂಬುಲೆನ್ಸ್ ಬಂದು ಲೇಟ್ ಆಗಿತ್ತಪ್ಪ, ಅಥವಾ ಆ ಟೈಮಲ್ಲಿ ಹೊರಟಿದೆ ತಪ್ಪ ಅನ್ನೋಂಥ ವಿಮರ್ಶೆ ಮಾಡ್ಕೊಂಡು ಕೂತ್ಕೊಂಡ್ರೆ ಯೂಸ್ ಇಲ್ಲ. ಆಗ ಏನಾಗುತ್ತೆ, ಹೋಗಿದ್ದು ಪ್ರಾಣ ವಾಪಸ್ ಏನು ಬರೋಲ್ಲ. 1 2 ಹೇಳಲ್ವಾ, ತುಂಬ ನೋವಾಗತ್ತೆ ಈ ಥರ ಹಿಂಗೆ ಆದಾಗ. ಸೊ ಈ ಬೇರೆ ಯಾವುದಕ್ಕಾದರೆ ಪ್ರಿಪೇರ್ಡಾಗೇನೋ ಹೇಳ್ಬೋದು, ಈ ಥರ ಸಂದರ್ಭದಲ್ಲಿ ಏನು ಪ್ರಿಪೇರ್ಡಾಗಿ ಹೇಳ್ತೀರಾ ಅಲ್ವಾ? ಆದರೆ ತುಂಬ ನೋವಾಗುತ್ತೆ. ಬಟ್ ಎಲ್ಲೇ ಇರಲಿ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಬೇಡ್ಕೊಳ್ತೀನಿ.